ಆ ದಿನ ರಾತ್ರಿ 11 ಗಂಟೆ. ಮಳೆ ಹೊರಗೆ ಅಬ್ಬರಿಸುತ್ತಿತ್ತು. ವರುಣ್ ತನ್ನ ಹಳೆಯ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅಟ್ಟದ ಮೇಲೊಂದು ಧೂಳು ಹಿಡಿದಿದ್ದ ಸಣ್ಣ ಪೆಟ್ಟಿಗೆ ಸಿಕ್ಕಿತು. ಕುತೂಹಲದಿಂದ ಅದನ್ನು ತೆರೆದಾಗ ಅದರಲ್ಲಿ ಒಂದು ಕೆಂಪು ಬಣ್ಣದ ಡೈರಿ ಇತ್ತು. ವರುಣ್ ಡೈರಿಯನ್ನು ತೆರೆದ. ಮೊದಲ ಪುಟದಲ್ಲಿ ಬರೆದಿದ್ದ ಸಾಲುಗಳು ಅವನನ್ನು ಬೆಚ್ಚಿ ಬೀಳಿಸಿದವು. ನಾನಿದನ್ನು ಬರಿತಾ ಇದ್ದೀನಂದ್ರೆ ನಾನು ಇದೇಗಾಲ ಸತ್ತಿದ್ದೇನೆ ಎಂದರ್ಥ. ಆದರೆ ನೆನಪಿರ್ಲಿ, ಕೊಲೆಗಾರ ಇನ್ನೂ ಈ ಮನೆಯಲ್ಲೇ ಇದ್ದಾನೆ. ವರುಣ್ನಿಗೆ ನಡುಕ ಶುರುವಾಯಿತು. ಇದು ಅವನ ತಾತನ ಕೈಬರಹವಾಗಿತ್ತು. ಅವನ ತಾತ 10 ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ನೈಸರ್ಗಿಕವಾಗಿ ಮರಣ ಹೊಂದಿದ್ದರು ಎಂದು ಎಲ್ಲರೂ ನಂಬಿದ್ದರು. ಆದರೆ ಈ ಡೈರಿ ಬೇರೆಯದೇ ಕಥೆ ಹೇಳುತ್ತಿತ್ತು. ವರುಣ್ ಡೈರಿಯ ಪುಟಗಳನ್ನು ತಿರುವಿದ. ಕೊನೆಯ ಪುಟದಲ್ಲಿ ಒಂದು ನಕ್ಷೆ ಇತ್ತು. ಅದು ಆ ಮನೆಯ ಹಿತ್ತಲಿನಲ್ಲಿರುವ ಹಳೆಯ ಬಾವಿಯ ಕಡೆಗೆ ತೋರಿಸುತ್ತಿತ್ತು. ಅಲ್ಲಿ ಒಂದು ಗುಪ್ತ ಕೋಣೆ ಇದೆ ಎಂದು ಬರೆಯಲಾಗಿತ್ತು. ವರುಣ್ ಟಾರ್ಚ್ ಹಿಡಿದು ಮಳೆಯಲ್ಲೇ ಹಿತ್ತಲಿಗೆ ಹೋದ. ಬಾವಿಯ ಪಕ್ಕದ ಕಲ್ಲುಗಳನ್ನು ಪರೀಕ್ಷಿಸಿದಾಗ ಒಂದು ಕಲ್ಲು ಸಡಿಲವಾಗಿರುವುದು ಕಂಡುಬಂದಿತು. ಅದನ್ನು ಎಳೆದಾಗ ಒಂದು ಸಣ್ಣ ರಹಸ್ಯ ಕಿಟಕಿ ತೆರೆದುಕೊಂಡಿತು. ಅದರೊಳಗೆ ಒಂದು ಪೆಟ್ಟಿಗೆ ಇತ್ತು. ವರುಣ್ ಆ ಪೆಟ್ಟಿಗೆಯನ್ನು ತೆರೆಯಲು ಹೋದಾಗ ಹಿಂದೆ ಯಾರೋ ಬಂದಂತಾಯಿತು. ತಿರುಗಿ ನೋಡಿದರೆ ಅವನ ಚಿಕ್ಕಪ್ಪ ರಮೇಶ್ ನಿಂತಿದ್ರು. ವರುಣ್, ಆ ಡೈರಿ ನಿನಗೆ ಸಿಗಬಾರ್ದಿತ್ತು. ನಿನ್ನ ತಾತನ ಆಸ್ತಿ ಎಲ್ಲ ನನಗೆ ಬೇಕಿತ್ತು. ಅವ್ರು ಒಪ್ಪಲಿಲ್ಲ. ಅದಕ್ಕೆ ಅಂದ್ ರಾತ್ರಿ. ವರುಣ್ ಆಘಾತಕ್ಕೊಳಗಾದ. ತಾನು ಇಷ್ಟು ದಿನ ಪ್ರೀತಿಸುತ್ತಿದ್ದ ಚಿಕ್ಕಪ್ಪನೇ ತನ್ನ ತಾತನ ಕೊಲೆಗಾರ? ಸರಿಸುಮಾರು ಅದೇ ಸಮಯದಲ್ಲಿ ಪೊಲೀಸರು ಅಲ್ಲಿಗೆ ಬಂದರು. ರಮೇಶ್ ಗಾಬರಿಯಾದರು. ಅಸಲಿಗೆ ವರುಣ್ ಆ ಡೈಲಿಯನ್ನು ನೋಡಿದ ತಕ್ಷಣ ತನ್ನ ಫೋನ್ನಲ್ಲಿ ಲೈವ್ ರೆಕಾರ್ಡಿಂಗ್ ಆನ್ ಮಾಡಿ ತನ್ನ ಸ್ನೇಹಿತನಿಗೆ ಕಳುಹಿಸಿದ್ದ. ಅವನ ಸ್ನೇಹಿತ ಸಮಯಕ್ಕೆ ಸರಿಯಾಗಿ ಪೊಲೀಸರನ್ನು ಕರೆದು ತಂದಿದ್ದ. ತಾತನ ಸಾವಿಗೆ ನ್ಯಾಯ ಸಿಕ್ಕಿತು. ಆದರೆ ಆ ಕೆಂಪು ಡೈರಿಯಲ್ಲಿ ಕೊನೆಯದಾಗಿ ಬರೆದಿದ್ದ ಒಂದು ಸಾಲು ವರುಣ್ಣನ್ನು ಇಂದಿಗೂ ಕಾಡುತ್ತದೆ. ನಾನು ಒಬ್ಬನೇ ಅಲ್ಲ, ಈ ಮನೆಯ ಗೋಡೆಗಳಿಗೂ ಕಣ್ಣಿವೆ. ಆ ಕೆಂಪು ಡೈರಿ ಕಥೆಯ ಮುಂದಿನ ಭಾಗ ತಿಳಿಯಬೇಕಾದ್ರೆ ಕಾಮೆಂಟ್ ಮಾಡಿ.